ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಮಾರ್ನಿಂಗಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಹೋಳಿ ಹಬ್ಬ ಇರೋದ್ರಿಂದ ಈ ವಿಡಿಯೋದಲ್ಲಿ ನನ್ನ ಮಗಂದು ಹೋಳಿ ಸೆಲೆಬ್ರೇಷನ್ ಹೇಗಾಯಿತು ಮತ್ತು ಮಗಳಿಗೆ ಯಾವ ರೀತಿ ಮಾಡಿದೆ ಅನ್ನೋದನ್ನೆಲ್ಲ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಪ್ಲೀಸ್ ಖಂಡಿತವಾಗೂ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ, ಕೊನೆ ತನಕ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತೇಳಿ ದೋಸೆ ಪ್ರಿಪೇರ್ ಮಾಡ್ತಾ ಇದ್ದೆ. ಇದು ನಾನು ಏನಿಲ್ಲ, ಪುಡಿ ಜಸ್ಟ್ ಸಾಂಬಾರು ಪುಡಿ, ಖಾರ ಪುಡಿ ಇರುತ್ತಲ್ಲ ಅದು, ಮತ್ತು ಸ್ವಲ್ಪ ಸಾಲ್ಟು, ಸ್ವಲ್ಪ ಮೆಣಸಿನ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಡಬ್ಬಿಗೆ ಇಟ್ಕೊಂಡಿರ್ತೀನಿ. ಚಟ್ನಿ ಪುಡಿ ಅಂತೂ ಏನಲ್ಲ, ಇದು ಜಸ್ಟ್ ಖಾರದ ಪುಡಿ ಅಷ್ಟೇ. ಬೇಳೆ ಸಾಂಬಾರು ಪುಡಿನೋ ನಾನ್ ವೆಜ್ದು ಯಾವುದೋ ಒಂದು, ಅದಕ್ಕೆ ಸ್ವಲ್ಪ ಸಾಲ್ಟು, ಸ್ವಲ್ಪ ಮೆಣಸಿನ ಪುಡಿ ಹಾಕ್ಬಿಟ್ಟು ಒಂದು ಬಾಕ್ಸಲ್ಲಿ ಇಟ್ಕೊಂಡ್ರೆ ನನ್ನ ಮಗನಿಗೆ ಮತ್ತು ನಾನು ಇದೇ ಥರ ದೋಸೆ ಮಾಡಿದಾಗ ಮಾಡ್ಕೊಂಡು ತಿಂತೀವಿ. ಚೆನ್ನಾಗಿರುತ್ತೆ ಟೇಸ್ಟು. ಚಟ್ನಿ ಇದ್ದರೆ ಅದಕ್ಕೆ ಚೆಂದ. ಆಲೂಗಡ್ಡೆ ಪಲ್ಯನೂ ಚೆನ್ನಾಗಿರುತ್ತೆ, ಬಟ್ ನನ್ನ ಮಗನಿಗಂತೂ ಯಾವಾಗಲೂ ಈ ದೋಸೆಗೆಲ್ಲ ಚಟ್ನಿನೇ ಇರಲೇಬೇಕು. ಸೊ ಹಾಗಾಗಿ ಚಟ್ನಿ ಮಾಡ್ತೀನಿ. ಈ ಥರ ಮಾಡಿಕೊಟ್ರೆ ದೋಸೆನ ಜಾಸ್ತಿ ತಿಂತಾನೆ ಅವನು. ಅವ್ನ ಫ್ರೆಂಡ್ಸು ಎಲ್ಲ ಇಷ್ಟಪಡ್ತಾರೆ ಅಂತೇಳಿ ಈ ಥರ ಮಾಡಿಸ್ಕೊಂಡು ಸ್ಕೂಲಿಗೆ ತೊಗೊಂಡೋಗ್ತಾನೆ. ಇನ್ನು ಮಗನಿಗೆ ಎಷ್ಟು ಬೇಕೋ ಅಷ್ಟೆಲ್ಲ ಮಾಡಿಬಿಟ್ಟು, ಹಸ್ಬೆಂಡ್ ಇದನ್ನು ಇಷ್ಟಪಡಲ್ಲ, ಈ ಥರ ಉಪ್ಪು ಖಾರ ಹಾಕ್ಕೊಡೋದನ್ನು. ಅವರಿಗೆ ಪ್ಲೇನ್ ದೋಸೆ ಮಾಡಿಕೊಡ್ತೀನಿ. ಈಗ ಮಗನಿಗೆ ಎಷ್ಟು ಬೇಕೋ ಅಷ್ಟೆಲ್ಲ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು, ಇನ್ನು ಅವ್ನ ಬಾಕ್ಸ್ಗೆಲ್ಲ ರೆಡಿ ಮಾಡಿಬಿಟ್ಟು, ಅವನು ಹೋದ್ಮೇಲೆ ದೋಸೆ ಅಲ್ವಾ ಬಿಸಿ ಬಿಸಿಯಾಗಿ ಅಲ್ಲೇ ಹಾಕ್ಕೊಂಡು ತಿನ್ನೋಣ ಅಂಥೇಳಿ ಸ್ಟವ್ ಆಫ್ ಮಾಡಿದೆ. ಇನ್ನು ಅವನಿಗೆ ಸ್ನ್ಯಾಕ್ಸ್ಗೆ ಅಂತೇಳಿ ಸೀಬೆಕಾಯಿ ಕೀಳ್ತಾಯಿದ್ದೆ, ಸೀಬೆಕಾಯಿ ತಂದಿಟ್ಟಿದ್ವಿ. ಸೊ ಹಾಗಾಗಿ ಅದನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಅಂದರೆ ಅವನಿಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಉಪ್ಪು ಮತ್ತು ಖಾರನ ಸಪ್ರೇಟ್ ಕೊಟ್ಟರೆ ಅವನು ಬಸ್ಸಲ್ಲೇನೋ ಎಲ್ಲರೂ ಶೇರ್ ಮಾಡಿಕೊಂಡು, ಎಲ್ಲರೂ ಸ್ನ್ಯಾಕ್ಸ್ ತರ್ತಾರಲ್ಲ, ಎಲ್ಲ ಶೇರ್ ಮಾಡ್ಕೊಂಡೇನೋ ತಿಂತಾರಂತೆ ಸಂಜೆ ಈವ್ನಿಂಗು ವಾಪಸ್ ಬರಬೇಕಾರೆ. ಸೊ ಒಂದು ಬಾಕ್ಸ್ಗೆ ಹಾಕ್ಕೊಟ್ಬಿಟ್ಟು ಉಪ್ಪು ಖಾರ ಸಪ್ರೇಟ್ ಹಾಕಿದ್ರೆ ಬಾಕ್ಸ್ ಒಳಗಡೆ ಇದ್ದಿರುತ್ತಲ್ಲ, ಇದಕ್ಕೆ ಉಪ್ಪು ಖಾರ ಹಾಕಿ ಚೆನ್ನಾಗಿ ಕುಲುಕ್ಬಿಟ್ಟು ತಿಂತಾರಂತೆ, ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನಾವು ಚಿಕ್ಕದ್ರಲ್ಲಿ ತಿಂದಿದ್ದೀವಿ. ಸೊ ಈಗ ನನ್ನ ಮಗ ಕೇಳ್ತಾ ಇದ್ದಾನೆ. ಸೊ ಉಪ್ಪು ಖಾರ ಜಾಸ್ತಿ ಕೊಡಬಾರ್ದು, ಬಟ್ ಆ ಏಜಲ್ಲಿ ನಾವು ತಿನ್ಕೊಂಡೇ ಬಂದಿದ್ದೀವಿ, ತಿನ್ನಲಿ ಅಂತೇಳಿ ಬಿಡ್ತೀನಿ ನಾನು, ಪರವಾಗಿಲ್ಲ. ನಮ್ಮ ಮನೆಯವ್ರು ಬೈತಾ ಇರ್ತಾರೆ, ಉಪ್ಪು ಖಾರ ಕೊಡಬೇಡ ಅಂತ. ತಿನ್ನೋ ಏಜು, ಆಮೇಲೆ ಸ್ವಲ್ಪ ಬೆಳವಣಿಗೆ ದೊಡ್ಡವನಾದಮೇಲೆ, ಅವರಿಗೆ ಗೊತ್ತಾದಮೇಲೆ, ಮನವರಿಕೆ ಆದಮೇಲೆ ಕಂಟ್ರೋಲ್ ಮಾಡ್ತಾರೆ. ಮಕ್ಕಳಲ್ಲೆಲ್ಲರೂ ತಿನ್ನೋದೆಲ್ಲನೂ ತಿಂದು ಬೆಳಿಲೇಬೇಕು. ಸೊ ಹಾಗಾಗಿ ಬಿಡ್ತೀನಿ. ನೋಡಿ, ಈ ಥರ ಚಿಕ್ಕ ಬಾಕ್ಸ್ ಇಟ್ಟಿರ್ತೀನಿ ಅವನಿಗೆ ಉಪ್ಪು ಖಾರಕ್ಕೆ ಅಂತೇಳಿ. ಈ ಥರ ಹಾಕೋತಾನೆ. ಕೆಲವ್ರು ಮಾವಿನಕಾಯಿ ಈ ಥರ ಎಲ್ಲ ತರ್ತಾರಂತೆ, ಈ ಥರ ಮಾಡ್ಕೊಂಡು ತಿಂತಾರೆ. ಇನ್ನು ಅವನು ಸ್ಕೂಲಿಗೆ ಹೋಗಾಯಿತು. ಇನ್ನು ಹಸ್ಬೆಂಡ್ಗೆ ದೋಸೆ ಹಾಕ್ಕೊಟ್ಬಿಡೋಣ ಅಂತೇಳಿ ಮತ್ತೆ ದೋಸೆ ಮಾಡ್ತಾಯಿದ್ದೀನಿ. ಇನ್ನು ಹಸ್ಬೆಂಡ್ಗೆ ಹಾಕ್ಕೊಟ್ಬಿಟ್ಟು, ಮಗಳು ತಿಂತಾ ಇದ್ದಾಳೆ ಆಲ್ರೆಡಿ, ಒಳಗೂ ಹಾಕ್ಕೊಟ್ಟಿದ್ದೀನಿ. ಚೂರು ಮಾಡಿಕೊಟ್ರೆ ತಿನ್ಕೋತಾಳೆ. ಸೊ ಹಾಗಾಗಿ ಇನ್ನು ಹಸ್ಬೆಂಡ್ಗೆ ಹಾಕ್ಕೊಟ್ಬಿಟ್ಟು, ಸ್ವಲ್ಪ ಕೆಲಸಗಳಿದೆ. ಅವರು ಹಸ್ಬೆಂಡ್ ಡ್ಯೂಟಿಗೆ ಹೋದ್ಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಸಂಜೆ ಮೇಲೆ ಹೊರಗಡೆ ಹೋಗೋದಿದೆ. ಇನ್ನು ಹಾಗಾಗಿ ಇನ್ನು ನೋಡಿ, ಸಂಜೆ ಈಗ ಮತ್ತೆ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದೇ ಹೊರಗಡೆ ಹೋಗೋದಿತ್ತಲ್ಲ, ಒಂದು ಧರ್ಮಸ್ಥಳಕ್ಕೆ ಹೋಗ್ತಾಯಿದ್ವಿ. ಸೊ ಟಿಕೆಟ್ ಬುಕ್ ಮಾಡೋಕ್ಕೆ ಹೋಗಬೇಕಾಗಿತ್ತು. ಹಾಗೆ ನನಗೂ ಸ್ವಲ್ಪ ಫ್ಯಾನ್ಸಿ ಸ್ಟೋರಲ್ಲಿ ಸ್ವಲ್ಪ ಏನೋ ಪರ್ಚೇಸ್ ಇತ್ತು, ನಾನು ಬರ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ರೆಡಿಯಾಗಿದ್ದೀವಿ. ಬಟ್ ಹಸ್ಬೆಂಡ್ ನೋಡಿದ್ರೆ ಕಾಲ್ ಮಾಡಿ, ಇಲ್ಲ ನನಗೆ ಲೇಟ್ ಆಗುತ್ತೆ, ನಾನೇ ಬುಕ್ಕಿಂಗ್ ಮಾಡ್ಕೊಂಬರ್ತೀನಿ, ಮನೆಗೆ ಬಂದು ಹೋಗೋದ್ರೆ ಲೇಟ್ ಆಗುತ್ತೆ, ಆ ಕಡೆ ಇದ್ದೀನಿ, ಮಾಡ್ಕೊಂಬರ್ತೀನಿ ಅಂತ ಹೇಳಿದ್ರು. ಸೊ ಹೋಗಲಿ ಅಂತೇಳಿ ಇನ್ನು ನಾವಿಬ್ಬರಂತೂ ರೆಡಿಯಾಗಿದ್ವಿ ಹೋಗೋದಕ್ಕೆ. ಇನ್ನೇನು ಮಾಡೋಣ, ಹೋಳಿದೆ ಸೆಲೆಬ್ರೇಟ್ ಮಾಡೋಣ ಅಂತೇಳಿ ಮಗಳಿಗೆ ಡ್ರೆಸ್ಸೆಲ್ಲ ಚೇಂಜ್ ಮಾಡಿದೆ. ಅಂದರೆ ಅವಳಿಗೆ ಕಲರೆಲ್ಲ ಏನೂ ಆಗ್ತಾಯಿಲ್ಲ, ಜಸ್ಟು ಒಂದು ಸೇವಂತಿಗೆ ಹೂವು ಮತ್ತು ರೋಸು ಅದಿತ್ತು, ಅದನ್ನು 2 ಪೆಟಲ್ನ ಮಾಡಿಬಿಟ್ಟು ಈ ಥರ ಪೆಟಲ್ಸ್ನೆಲ್ಲ ಬೇರೆ ಮಾಡಿಬಿಟ್ಟು ಅದರಲ್ಲಿ ಸ್ವಲ್ಪ ಅವಳಿಗೆ ಖುಷಿ ಆಗೋ ಥರ ಹೋಳಿ ಸೆಲೆಬ್ರೇಷನ್ ಮಾಡಿದ್ದೆ. ಇನ್ನು ಅದನ್ನು ಮುಗಿಸ್ಕೊಂಡು ಶಾರ್ಟ್ಸ್ಗೆ ಅಂತ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಅದನ್ನೇ ಅಪ್ಲೋಡ್ ಮಾಡಿದೆ. ಇನ್ನು ಅದು ಮುಗಿಸ್ಕೊಂಡು ಕೆಳಗಡೆ ಅವಳನ್ನ ಆಟಾಡ್ಸೋಣ ಅಂತೇಳಿ ಕರ್ಕೊಂಬಂದೆ. ಹಾಗೆ ಮಗನ ಫ್ರೆಂಡ್ಸ್ ಎಲ್ಲ ಆಟ ಆಡ್ತಾಯಿದ್ದಾರೆ ಹೋಳಿನ. ಸೊ ಅವಳಿಗೂ ತೋರಿಸ್ದಂಗೆ ಆಗುತ್ತೆ ಅಂತೇಳಿ ಬಂದೆ. ಬಟ್ ಅವ್ರಿನ್ನೂ ಆ ಕಡೆ ಆಟಾಡ್ತಾ ಇದ್ದಾರೆ, ಅವ್ರ ಮನೆ ಹಿಂಭಾಗದಲ್ಲಿ ಆಟಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವಳು ಮಣ್ಣೆಲ್ಲ ನೋಡಿ ಹಿಂಗೆ ಆಟಾಡ್ತಾ ಕಣ್ಣಿಗೆಲ್ಲ ಎರ್ಚ್ಕೋತಾಳೆ. ಬೇಡ ಅಂದರೆ ಕೇಳಲ್ಲ. ಸಮ್ ಟೈಮ್ ಹೇಳಿರ್ತೀವಿ, ಮತ್ತು ಅದೇ ಎರ್ಚ್ಕೋತಾಳೆ. ಇನ್ನು ನೋಡಿ, ನನ್ನ ಮಗನ ಫ್ರೆಂಡ್ಸ್ ಅವರೆಲ್ಲ ಬಂದರು, ಹೋಳಿ ಮಾಡಿಕೊಂಡು ಹೆಂಗೆ ಆಟ ಆಡಿದ್ದಾರೆ ಅಂದರೆ, ಹಿಂಗೆ ಚೆನ್ನಾಗಿ ಆಟ ಆಡಿಕೊಂಡು ಬಾಯಿಗೆಲ್ಲ ಹಾಕೊಂಬಂದಿದ್ದಾರೆ. ಈಗ ನನ್ನ ಮಗ ಬಲೂನಲ್ಲಿ ಆಟ ಆಡಬೇಕು ಅಂತೇಳಿ, ಬಲೂನ್ಗೆ ದುಡ್ಡು ಕೊಡು, ಬಲೂನ್ ತೊಗೋಬೇಕು ಅಂತೇಳಿ ದುಡ್ಡು ಕೇಳ್ಕೊಂಡು ಫ್ರೆಂಡ್ಸ್ನೆಲ್ಲ ಕರ್ಕೊಂಬಂದಿದ್ದಾನೆ. ಇನ್ನೇನು ಆಟಾಡೋಕ್ಕೆ ಕೊಟ್ಟು ಕಳಿಸ್ಬೇಕು. ಏನೋ 1 ವರ್ಷಕ್ಕೊಂದು ಸತಿ ಆಟಾಡ್ತಾರೆ, ಆಟಾಡಲಿ ಅಂತ ಬಿಟ್ಬಿಡ್ತೀನಿ. ನಾನೇನು ರಿಸ್ಟ್ರಿಕ್ಷನ್ ಮಾಡಲ್ಲ. ಅದೇ ನನ್ನ ಹಸ್ಬೆಂಡ್ ಇದ್ದಿದ್ರೆ
ರಿಸ್ಟ್ರಿಕ್ಷನ್ ಮಾಡೋರು, ಬಟ್ ನಾನು ರೆಸ್ಟ್ರಿಕ್ಷನ್ ಏನು ಮಾಡೋದಿಲ್ಲ, ಆಟಾಡಲಿ ಅಂದ್ಬಿಡ್ತೀನಿ. ಇನ್ನು ನನ್ನ ಮಗಳಂತೂ ಎಲ್ಲನೂ ನೋಡ್ತಾ ಇದ್ದಾಳೆ, ಏನು ಹಿಂಗೆ ಬೆಳ್ಕೊಂಬಂದಿದ್ದಾರೆ ಅಂತ. ಅವಳಿಗೂ ಬೆಳಿತೀನಿ ಅಂದರು, ಬಟ್ ಬೇಡ, ಸ್ಕಿನ್ ಅಲರ್ಜಿ ಎಲ್ಲ ಆದರೆ ಬೇಡ ಅಂತೇಳಿ ಕಂಟ್ರೋಲ್ ಮಾಡಿದ್ದೀನಿ. ಸೊ ಫೈನಲಿ ನನ್ನ ಮಗ ಮನೆಗೆ ಬಂದ, ಗೀಝರ್ ಆನ್ ಮಾಡಿದ್ದೀನಿ, ನೀರು ಕಾಯೋ ತನಕ ಆಚೆ ನಿಲ್ಲಿಸಿದ್ದೀನಿ. ಸೊ ಇಲ್ಲಿಗೆ ವೀಡಿಯೋನ ಹೆಂಡ್ ಮಾಡ್ತಾಯಿದ್ದೀನಿ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್ ಆ್ಯಂಡ್ ಬಾಯ್.